ನಮಸ್ಕಾರ ಸ್ನೇಹಿತರೆ. ಮೂರನೆಯ ದಿನ ನಾವು ಹೊರಟಿದ್ದು ಜನಕಪುರದಿಂದ ಕಠ್ಮಂಡು ಕಡೆಗೆ. ಜನಕಪುರದಿಂದ ಕಠ್ಮಂಡು ಸುಮಾರು 8 ಗಂಟೆಗಳ ಕಾಲದ ಪ್ರಯಾಣ. ಒಂದು ಸ್ವಲ್ಪ ದೂರ ಬರೋಷ್ಟರಲ್ಲೇ ಎಲ್ಲರಿಗೂ ಹೊಟ್ಟೆ ಹಸಿವು ಶುರುವಾಗಿತ್ತು. ಏನಾದರೂ ಹೋಟ್ಲು ಸಿಗುತ್ತಾ ಅಂತ ನೋಡ್ಕೊಂಡು ಬಂದ್ವಿ. ದೂರದಲ್ಲಿ ಒಂದು ಪುಟ್ಟು ಹೋಟೆಲ್ ಕಾಣಿಸ್ತು. ನಮ್ಮ ಡ್ರೈವರ್ಗೆ ನಿಲ್ಲಿಸಿ ಅಂತ ಹೇಳಿದ್ರೆ ಅವ್ರು ಇಷ್ಟು ಬೇಗ ನಿಮ್ಗೆ ಹೊಟ್ಟೆ ಹಸಿವು ಶುರು ಆಗೋಯ್ತು, ಹಾಗಾದರೆ ನಾವು ಕಠ್ಮಂಡು ತಲುಪೋದು ಯಾವಾಗ ಅಂದ್ಕೊಂಡೆ ಗಾಡಿನ ನಿಲ್ಲಿಸಿದ್ರು. ತಕ್ಷಣ ನಾವು ಹೋಗಿ ಆರ್ಡ್ರ್ ಮಾಡಿದ್ವಿ. ಇಲ್ಲೆಲ್ಲ ನಾವು ಆರ್ಡ್ರ್ ಕೊಟ್ಟ ಮೇಲೆ ಅವರು ಪ್ರಿಪೇರ್ ಮಾಡ್ತಾರೆ, ಅದಕ್ಕೂ ಮೊದಲು ಏನೂ ಮಾಡಿಟ್ಟಿರೋದಿಲ್ಲ, ಅದರಿಂದ ಸ್ವಲ್ಪ ಸಮಯ ತಗೊಳುತ್ತೆ. ಮತ್ತೆ ಸ್ವಲ್ಪ ದೂರ ಬರ್ತಿದ್ದಾಗೆ ನೀರು ಕಾಣಿಸ್ತು. ಡ್ರೈವರ್ಗೆ ಮತ್ತೆ ನಿಲ್ಸೋಕ್ಕೆ ಹೇಳಿದ್ವಿ. ಸರಿ ಹೋಗಿ ಆ ಕಡೆ ಅಂದ್ಬಿಟ್ಟು ಡ್ರೈವರ್ ಮಧ್ಯದಲ್ಲಿ ನಿಲ್ಲಿಸಿದ್ರು. ಅಲ್ಲೊಂದು 5-10 ನಿಮಿಷ ನೀರಲ್ಲಿ ಆಟ ಆಡಿಕೊಂಡು ಮತ್ತೆ ಮುಂದೆ ಸಾಗಿದ್ವಿ. ಈ ಒಂದು ಟ್ರಾವೆಲೇ ಇಷ್ಟೊಂದು ಚೆನ್ನಾಗಿದೆ, ಇನ್ನು ನಾವು ಹೋಗ್ತಿರುವಂತಹ ಪ್ಲೇಸ್ ಇನ್ನೆಷ್ಟು ಚೆನ್ನಾಗಿರಬಹುದು ಅನ್ನೋ ಕಲ್ಪನೆಲೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಇನ್ನು ಸ್ವಲ್ಪ ದೂರ ಬಂದಮೇಲೆ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ನಿಲ್ಲಿಸಿ ಅಂದ್ವಿ. ಮತ್ತೆ ಡ್ರೈವರ್ ಗೊಣಗಾಡ್ಕೊಂಡೇ ನಿಲ್ಲಿಸಿದ್ರು. ಏನು ಮೇಡಮ್ ನೀವು ಅಲ್ಲಲ್ಲಿ ನಿಲ್ಲಿಸು ಅಂತೀರಾ, ನಾವು ಕಠ್ಮಂಡು ಸೇರೋದು ಯಾವಾಗ ಅಂತ ಸ್ನ್ಯಾಕ್ಸ್ ತಿಂದು ನಾವು ಕಠ್ಮಂಡು ಕಡೆ ಹೊರಟ್ವಿ. ಕಠ್ಮಂಡು ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. ನೋಡಿ, ಇದೆ ಹೋಟೆಲ್ ನಿರಾಕಾರ್. 3 ಡೇಸ್ ನಾವು ಕಠ್ಮಂಡು ಅಲ್ಲೇ ಇರ್ತೀವಿ. 3 ಡೇಸ್ಗೆ ಈ ಒಂದು ಹೋಟೆಲಲ್ಲಿ ರೂಮನ್ನು ಬುಕ್ ಮಾಡಿದ್ವಿ. 2 ರೂಮ್ಸ್ 5 ಮೆಂಬರ್ಸ್ಗೆ. ಆನ್ಲೈನಲ್ಲಿ ಬುಕ್ ಮಾಡಿದ್ದ ಒಂದು ರೂಮ್ಗಳು ಹೇಗಿರುತ್ತೋ ಅಂದ್ಕೊಂಡು ಬಂದ್ವಿ. ಬಟ್ ರೂಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. 2 ಶೇರಿಂಗ್ ಮತ್ತು 3 ಶೇರಿಂಗ್ ಎರಡೂ ಕೂಡ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. 24/7 ಹಾಟ್ ವಾಟರ್ ಕೂಡ ಇತ್ತು. ನಮ್ಗೆ ಆಲ್ರೆಡಿ ಲೇಟ್ ಆಗಿತ್ತು, ಮಧ್ಯಾಹ್ನ ಬಂದಿದ್ದೀವಿ, ಬೆಳಗ್ಗೆ ಬರಬೇಕಾಗಿತ್ತು. ಆದ್ದರಿಂದ ಬೇಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದೇ ಹೋಟೆಲಲ್ಲಿ ಊಟ ಮುಗಿಸಿ ನಾವು ಮೊದಲಿಗೆ ಹೊರಟಿದ್ದು ಗುಹೇಶ್ವರಿ ದೇವಾಲಯದ ಕಡೆಗೆ. ಕಠ್ಮಂಡುವಿನಲ್ಲಿ ನಾವು ಮೊದಲಿಗೆ ಭೇಟಿ ನೀಡಿದಂತಹ ಸ್ಥಳ ಅಮ್ಮನವರ ದೇವಾಲಯ, ಗುಹೇಶ್ವರಿ ಶಕ್ತಿಪೀಠ. ಈ ಒಂದು ದೇವಾಲಯ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clockಗೆ ಓಪನ್ ಆದರೆ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮೊದಲಿಗೆ ಪಶುಪತಿನಾಥ ದೇವಾಲಯಕ್ಕೆ ಹೋಗಿ ಅನಂತರ ಗುಹೇಶ್ವರಿ ದೇವಾಲಯಕ್ಕೆ ಬರ್ತಾರೆ. ಆದರೆ ನಾವು ಸಂಜೆ 7:30ಕ್ಕೆ ಪಶುಪತಿನಾಥ ಟೆಂಪಲಲ್ಲಿ ನಡೆಯುವಂತಹ ಬಾಗ್ಮತಿ ರಿವರ್ ಆರತಿಯನ್ನು ನೋಡಬೇಕು ಅನ್ನೋ ಕಾರಣಕ್ಕೆ ಮೊದಲಿಗೆ ಗುಹೇಶ್ವರಿ ದೇವಾಲಯಕ್ಕೆ ಬಂದಿದ್ದೀವಿ. ನೋಡಿ, ಈ ಒಂದು ರೂಟ್ ಏನಿಲ್ಲಿ ಕಾಣಿಸ್ತಾ ಇದೆ, ಈ ಮೆಟ್ಲತ್ಕೊಂಡು ನಡ್ಕೊಂಡು ಹೋದರೆ ನಾವು ಪಶುಪತಿ ದೇವಾಲಯವನ್ನು ತಲುಪಬಹುದು. ಗುಹೇಶ್ವರಿ ದೇವಾಲಯದಿಂದ ನಾವು ಬಂದಿದ್ದು ಬುದ್ಧ ಸ್ತೂಪಕ್ಕೆ. ಬುದ್ಧ ಸ್ತೂಪಕ್ಕೆ ಎಂಟ್ರಿ ಟಿಕೆಟ್ ಇದ್ದು ಸಾರ್ಕ್ ಕಂಟ್ರೀಸ್ ಇಂದ ಬಂದಿರೋರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದರ್ ಕಂಟ್ರೀಸ್ ಇಂದ ಬರೋರಿಗೆ 400 ರೂಪೀಸ್ ಚಾರ್ಜ್ ಆಗುತ್ತೆ ಪರ್ ಹೆಡ್. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಬುದ್ಧಿಸ್ಟ್ ಸ್ತೂಪ ಇನ್ ದ ವರ್ಲ್ಡ್. ಇಲ್ಲಿ ಸುಮಾರು ಜನ ಈ ಸ್ತೂಪಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ರು. ಈ ಸ್ತೂಪ ಸುತ್ತ ಪ್ರದಕ್ಷಿಣೆ ಮಾಡಿ ಏನೇ ಬೇಡಿಕೆಯನ್ನು ಇಟ್ಟು ನೆರವೇರುತ್ತೆ ಅನ್ನೋದು ಇಲ್ಲಿಗೆ ಬರುವ ಹೆಚ್ಚಿನ ಜನರ ನಂಬಿಕೆ. ಈ ಒಂದು ಸ್ತೂಪದ ಸುತ್ತಲೂ ಅನೇಕ ಮಾನೆಸ್ಟರಿಗಳನ್ನು ನೋಡಬಹುದು, ಅಂದರೆ ಬೌದ್ಧ ದೇವಾಲಯಗಳನ್ನು, ವಿವಿಧ ದೇಶಗಳಿಗೆ ಸೇರಿದ ಬೌದ್ಧ ದೇವಾಲಯಗಳನ್ನು ಈ ಒಂದು ಸ್ತೂಪದ ಸುತ್ತಲೂ ನಾವು ನೋಡಬಹುದು. ಬುದ್ಧ ಸ್ತೂಪವನ್ನು ನೋಡಿಕೊಂಡು ಮೂರನೆಯದಾಗಿ ನಾವು ಈ ದಿನ ಭೇಟಿ ಕೊಟ್ಟದ್ದು ಪಶುಪತಿನಾಥ ದೇವಾಲಯ. ನೇಪಾಳಿಗಳ ಕುಲದೈವ ಶಿವ. ಈ ಒಂದು ದೇವಾಲಯ ಪವಿತ್ರವಾದ ಬಾಗ್ಮತಿ ರಿವರ್ ದಡದಲ್ಲಿದೆ. ಬಾಗ್ಮತಿ ನದಿಯನ್ನು ಪವಿತ್ರ ಗಂಗೆಗೆ ಹೋಲಿಸಲಾಗುತ್ತೆ. ಈ ಒಂದು ದೇವಾಲಯ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4:30ಗೆ ಓಪನ್ ಆದರೆ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಮತ್ತು ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಶಿವನಿಗೆ ಪೂಜಿಸುವ ಅರ್ಚಕರು ಕನ್ನಡಿಗರು. ಇನ್ನು ಈ ದೇವಾಲಯಕ್ಕೆ ನೀವು ಬೆಳಗ್ಗೆ 4 ಗಂಟೆ ಅಥವಾ ಸಂಜೆ
7:30 ಸಮಯದಲ್ಲಿ ಬಂದರೆ 4 ಮುಖಗಳ ದರ್ಶನವನ್ನು ಮಾಡಬಹುದು. ಮಿಕ್ಕ ಸಮಯಗಳಲ್ಲಿ 1 ಮುಖ ದರ್ಶನ ಮಾತ್ರ ಇರುತ್ತೆ. ಸಂಜೆ 7:30 ಸಮಯದಲ್ಲಿ ದೇವಾಲಯದ ಒಳಾಂಗಣದಲ್ಲಿ ನೋಡಿ, ಇಲ್ಲೂ ಒಂದು ಆರತಿ ಶುರುವಾಗುತ್ತೆ. ಹಾಗೆ ದೇವಾಲಯದ ಹೊರಭಾಗದಲ್ಲಿ ಅಂದರೆ ಬಾಗ್ಮತಿ ರಿವರ್ ಹತ್ರ ಆರತಿ ಶುರು ಆಗುತ್ತೆ. ಬಾಗ್ಮತಿ ರಿವರ್ ಆರತಿಯನ್ನು ನೀವು ದೇವಾಲಯದ ಒಳಭಾಗದಿಂದನೇ ನೋಡಬಹುದು. 4 ಮುಖಗಳ ದರ್ಶನ ಮಾಡಿ ಅಲ್ಲಿಂದನೇ ನಿಂತು ಈ ಒಂದು ಆರತಿಯನ್ನು ನೋಡಬಹುದು. ಅಕಸ್ಮಾತ್ ನೀವು ರಾತ್ರಿ ಸಮಯದಲ್ಲಿ ಆರತಿ ನೋಡಿಕೊಂಡು ದೇವರ ದರ್ಶನ ಮಿಸ್ ಮಾಡಿಕೊಂಡ್ರೆ ಅರ್ಲಿ ಮಾರ್ನಿಂಗ್ 4:30ಗೆಲ್ಲ ನೀವು ದೇವಾಲಯಕ್ಕೆ ಬಂದರೆ ಪಶುಪತಿನಾಥನ 4 ಮುಖಗಳ ದರ್ಶನವನ್ನು ಮಾಡಬಹುದು. ಪಶುಪತಿನಾಥನ ದರ್ಶನವನ್ನು ಮುಗಿಸಿ ನಾವು ಹೋಟೆಲ್ಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡೋಣ ಅಂತ ಹೊರಗಡೆ ಬಂದು ಊಟ ಮಾಡಿಕೊಂಡು ಹಾಗೆ ತಮಿಳ್ ಮಾರ್ಕೆಟನ್ನು ಸುತ್ತಕೊಂಡು ರೂಮ್ಗೆ ವಾಪಸ್ ಹೋದ್ವಿ. ಈ ತಮಿಳ್ ಅಂದರೆ ಬೆಂಗಳೂರಲ್ಲಿ MG ರೋಡ್ ಹೇಗಿದೆಯೋ ಹಾಗೆ ನೇಪಾಳದಲ್ಲಿರುವ ತಮಿಳ್. ಸೆಕೆಂಡ್ ಡೇ 2ನೇ ದಿನ ಬೆಳಗ್ಗೆ ಬೇಗ ಎದ್ದು ನಾವು ಹೊರಟಿದ್ದು ನಾಗರ್ಕೋಟ್ ವ್ಯೂ ಪಾಯಿಂಟ್ ಕಡೆಗೆ. ಬೇಗ ಹೊರಟ್ವಿ, ಬೇಗನೂ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಆದರೆ ಮೋಡ ಇದ್ದಿದ್ದರಿಂದ ನಮಗೆ ಯಾವುದೇ ಸನ್ರೈಸ್ ಕಾಣಿಸಿಲ್ಲ, ತುಂಬಾ ಬೇಜಾರಾಯಿತು. ಸರಿ, ಇನ್ನು ಸ್ವಲ್ಪ ಮೇಲೆ ಹೋದರೆ ಸನ್ರೈಸ್ ಕಾಣಿಸ್ಬೋದು ಅಂತ ನಾವು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದ್ವಿ. ಅಲ್ಲೂ ಕೂಡ ನಮಗಿಂತ ಮೊದಲೇ ಸುಮಾರು ಜನ ಬಂದು ಕಾಯ್ತಾಯಿದ್ರು. ಅವ್ರನ್ನ ಕೇಳಿದ್ವಿ ಸನ್ರೈಸ್ ಕಾಣಿಸ್ತಾ ಅಂತ. ಇಲ್ಲ, ತುಂಬ ಮೋಡ ಇದ್ದಿದ್ದರಿಂದ ನಮಗೇನು ಕಾಣಿಸಿಲ್ಲ ಅಂತ ಹೇಳಿದ್ರು. ಹಾಗೆ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಹೊತ್ತು ಕಳೆದು ಒಂದೆರಡು ಫೋಟೋಗಳನ್ನು ತಗೊಂಡು ನಾವು ಹೊರಟಿದ್ದು ಚೆಂಗುನಾರಾಯಣ ದೇವಾಲಯದ ಕಡೆಗೆ. ಚೆಂಗುನಾರಾಯಣ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ರೀತಿ ಆ ಒಂದು ಹಸಿರಿನ ಕೋಟೆ ನಡುವೆ ಇರೋ ಥರ ಇತ್ತು. ಅದ್ಭುತವಾಗಿತ್ತು ಈ ಒಂದು ಪರಿಸರ ಅಂತೂ. ಈ ಒಂದು ಟೆಂಪಲ್ ಭಕ್ತಪುರದಲ್ಲಿದ್ದು ಡೋಲಗಿರಿ ಹಿಲ್ಸ್ನ ಮೇಲಿದೆ. ಈ ಒಂದು ದೇವಸ್ಥಾನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7ಇಂದ ನೈಟ್ 7ವರೆಗೂ ಓಪನ್ ಇರುತ್ತೆ. ಈ ಒಂದು ದೇವಾಲಯದಲ್ಲೂ ಕೂಡ ಬೌದ್ಧರು ಮತ್ತು ಹಿಂದೂಗಳು ಇಬ್ಬರೂ ಕೂಡ ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಬೌದ್ಧ ಮತ್ತು ಹಿಂದೂಗಳ ಒಂದು ಪವಿತ್ರ ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು. ದೇವಾಲಯ ಪ್ರಕೃತಿಯ ನಡುವೆ ಪ್ರಶಾಂತ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಾವು ಬೆಳಗ್ಗೆ ಬಂದಿದ್ದರಿಂದ ದೇವಾಲಯ ಖಾಲಿ ಇತ್ತು ಮತ್ತು ನೋಡೋದಕ್ಕಂತೂ ಅದ್ಭುತವಾಗಿತ್ತು. ಚೆಂಗುನಾರಾಯಣ ದೇವಾಲಯವನ್ನು ನೋಡಿಕೊಂಡು ನಾವು ಹೊರಟಿದ್ದು ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ಕಡೆಗೆ. ಈ ಒಂದು ಕಠ್ಮಂಡುವಲ್ಲಿ ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ಮತ್ತು ಕಠ್ಮಂಡು ದರ್ಬಾರ್ ಸ್ಕ್ವೇರ್ ಎರಡಿದೆ. ಎರಡನ್ನೂ ನೋಡ್ಬೋದು ಅಥವಾ ಯಾವುದಾದ್ರೂ ಒಂದು ನೋಡಿದ್ರೂ ಸಾಕಾಗುತ್ತೆ. ಈ ಒಂದು ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ಎಂಟ್ರಿ ಫೀಸ್ ಇದೆ. ಒಬ್ಬರಿಗೆ 500 ರೂಪೀಸ್ NCR ನೇಪಾಳಿ ರೂಪಿ. ಈ ಒಂದು ದರ್ಬಾರ್ ಸ್ಕ್ವೇರ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಈ ಒಂದು ದರ್ಬಾರ್ ಸ್ಕ್ವೇರನ್ನು ಪೂರ್ತಿಯಾಗಿ ನೀಟಾಗಿ ಕಂಪ್ಲೀಟಾಗಿ ನೋಡಬೇಕಂದ್ರೆ ಅರ್ಧ ದಿನ ಅಂತೂ ಬೇಕೇ ಬೇಕು. ಇದೊಂದು ಐತಿಹಾಸಿಕ ನಗರಿ. ಇಲ್ಲಿ ಅನೇಕ ದೇವಾಲಯಗಳ ಗುಚ್ಛಗಳನ್ನು ನೀವು ನೋಡಬಹುದು. ಒಂದಾದ್ಮೇಲೆ ಒಂದು ನಾವು ನೋಡ್ಕೋತಾ ಹೋಗ್ತಾ ಇದ್ರೆ ನಯನಟೋಪ ಟೆಂಪಲ್, ದತ್ತಾತ್ರೇಯ ಟೆಂಪಲ್, ಶಿವನ್ ಟೆಂಪಲ್, ತುಂಬ ಟೆಂಪಲ್ಸ್ ಇದೆ. ನಿಜವಾಗ್ಲೂ ಆ ಹೆಸರುಗಳೇ ನಮಗೆ ನೆನಪಿಲ್ಲ, ಅಷ್ಟೊಂದು ದೇವಾಲಯಗಳಿದೆ.
ದೇವಾಲಯಗಳನ್ನು ನೋಡಿಕೊಂಡು ನಾವು ದತ್ತಾತ್ರೇಯ ದೇವಾಲಯಕ್ಕೆ ಬರೋ ಅಷ್ಟರಲ್ಲಿ ಜೋರಾಗಿ ಮಳೆ ಪ್ರಾರಂಭ ಆಯಿತು. ನಾವು ಇಲ್ಲೇ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅನಂತರ ನಾವು ಹೊರಟಿದ್ದು ಡೋಲೇಶ್ವರ ದೇವಾಲಯದ ಕಡೆಗೆ. ಈ ಡೋಲೇಶ್ವರ ದೇವಾಲಯದಲ್ಲಿಯೂ ಕೂಡ ಅರ್ಚಕರು ಕನ್ನಡದವರೇ. ಇಲ್ಲೂ ಕೂಡ 4 ಮುಖಗಳ ದರ್ಶನವಿದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಭಾಗದಿಂದಲೂ ನಾವು ಶಿವನನ್ನ ದರ್ಶನ ಮಾಡಬಹುದು. ಡೋಲೇಶ್ವರನನ್ನ ಹೆಡ್ ಆಫ್ ಕೇದಾರ್ನಾಥ್ ಅಂತ ಕೂಡ ಹೇಳಲಾಗುತ್ತೆ. ಶಿವನ ದೇಹದ ಮೇಲಿನ ಭಾಗದ ದರ್ಶನ ಡೋಲೇಶ್ವರದಲ್ಲಾದರೆ ಶಿವನ ದೇಹದ ಕೆಳಗಿನ ಭಾಗದ ದರ್ಶನ ಕೇದಾರನಾಥದಲ್ಲಾಗುತ್ತೆ. ಡೋಲೇಶ್ವರನನ್ನ ದರ್ಶನ ಮಾಡಿ ನಂತರ ಕೇದಾರನಾಥನನ್ನ ದರ್ಶನ ಮಾಡಬೇಕು ಎಂದು ಸಹ ಹೇಳಲಾಗುತ್ತೆ. 3ನೇ ದಿನ ಕಠ್ಮಂಡುವಿನಲ್ಲಿ ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆಲ್ಲ ಪಶುಪತಿನಾಥ ಟೆಂಪಲ್ ರೀಚ್ ಆಗಿ ಅರ್ಲಿ ಮಾರ್ನಿಂಗ್ 4:30ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಶುಪತಿನಾಥನ 4 ಮುಖಗಳ ದರ್ಶನವನ್ನು ಪಡೆದು ನಾವು ಹೊರಟಿದ್ದು ಸ್ವಯಂಭೂನಾಥ್ ಮಂಕಿ ಟೆಂಪಲ್ ಕಡೆಗೆ. ಈ ದೇವಾಲಯದ ಸುತ್ತಮುತ್ತ ಒಳಗೆ ತುಂಬ ಮಂಕೀಸ್ ಇದೆ, ಆದರೆ ಯಾವುದೂ ಕೂಡ ಗಲಾಟೆ ಮಾಡಲ್ಲ, ತುಂಬ ಶಾಂತವಾಗೇ ಇರ್ತವೆ. ಮತ್ತು ಈ ದೇವಾಲಯಕ್ಕೆ ಎಂಟ್ರಿ ಫೀಸ್ ಇದೆ. ಸಾರ್ ಕಂಟ್ರಿ ಪ್ರವಾಸಿಗರಿಗೆ ಒಬ್ಬರಿಗೆ ನೇಪಾಳಿ ರೂಪಿ 50 ರೂಪೀಸ್. ಇದನ್ನು ಸ್ವಯಂಭೂ ಮಹಾಚೈತ್ಯ ಟೆಂಪಲ್ ಅಂತ ಕೂಡ ಕರೀತಾರೆ. ಸ್ವಯಂಭೂನಾಥ ಮಹಾಚೈತ್ಯ ದೇವಾಲಯ ದಿನದ 24 ಗಂಟೆ ಕೂಡ ತೆರೆದಿರುತ್ತೆ. ಯಾವಾಗ ಬೇಕಾದರೂ ಇಲ್ಲಿಗೆ ನಾವು ವಿಸಿಟ್ ಮಾಡಬಹುದು, ಬೆಳಗ್ಗೆಯಿಂದ ಸಂಜೆವರೆಗೂ. ಮಂಕಿ ಟೆಂಪಲನ್ನು ನೋಡಿಕೊಂಡು ನಾವು ಹೊರಟಿದ್ದು ಚಂದ್ರಗಿರಿ ಹಿಲ್ಸ್ ಕಡೆಗೆ. ಚಂದ್ರಗಿರಿ ಹಿಲ್ಸ್ಗೆ ಕೇಬಲ್ ಕಾರಲ್ಲಿ ಹೋಗಬೇಕಾಗತ್ತೆ. ಆದ್ದರಿಂದ ಮೊದಲಿಗೆ ನಾವು ಕೇಬಲ್ ಕಾರ್ ಟಿಕೆಟನ್ನು ತೊಗೊಂಡ್ವಿ. ಇದು ಒಬ್ಬರಿಗೆ ನೇಪಾಳಿ ರೂಪೀಸಲ್ಲಿ 1000 ರೂಪೀಸ್ ಆಗುತ್ತೆ. ಹೋಗೋದು ಬರೋದು 2 ಕೂಡ ಸೇರಿ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಚಂದ್ರಗಿರಿ ಹಿಲ್ಸ್ಗೆ ಬಂದಾಗ ಮಧ್ಯಾಹ್ನ ಆಗಿತ್ತು. ಆದರೂ ಕೂಡ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಮೌಂಟ್ ಎವರೆಸ್ಟ್ ನಮಗೆ ಕಾಣಿಸ್ಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದು ಒಂದಷ್ಟು ನೇಪಾಳಿ ಗ್ರೂಪ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಒಂದಷ್ಟು ಫೋಟೋ ತಗೊಂಡು ಅಲ್ಲಿಂದ ನಾವು ಹೊರಟಿದ್ದು ಕಠ್ಮಂಡು ದರ್ಬಾರ್ ಸ್ಕ್ವೇರ್ ಕಡೆಗೆ. ದರ್ಬಾರ್ ಸ್ಕ್ವೇರ್ ಎಂಟ್ರಿ ಫೀಸ್ 500 ರೂಪೀಸ್ ಪರ್ ಹೆಡ್ ಸಾರ್ ಕಂಟ್ರಿ ಪ್ರವಾಸಿಗರಿಗೆ. ಇಲ್ಲಿ ಎಲ್ಲ ಕಡೆನೂ ಕೂಡ ಎಂಟ್ರಿ ಫೀಸ್ ಇದೆ. 500 ಇಲ್ಲ 1000, ಅದಕ್ಕಿಂತ ಕಡಿಮೆ ಅಂತೂ ಇರೋದಿಲ್ಲ. ಈ ಒಂದು ಕಠ್ಮಂಡು ದರ್ಬಾರ್ ಸ್ಕ್ವೇರ್ ಸಂಕೀರ್ಣದಲ್ಲಿ ರಾಜರು ವಾಸಿಸುತ್ತಿದ್ದಂತಹ ಅರಮನೆ ಮತ್ತು ಅವರು ಬಳಸುತ್ತಿದ್ದಂತಹ ವಸ್ತುಗಳು, ಮ್ಯೂಸಿಯಂ ಕೂಡ ಇದೆ. ನೋಡಿ, ಈಗ ಇದು ನೋಡ್ತಾ ಇರೋದು ಕುಮಾರಿ ಹೌಸ್ ಅಂತ. ಈ ಕುಮಾರಿ ಹೌಸಲ್ಲಿ ಒಂದು ಪುಟ್ಟ ಹುಡುಗಿ ಇದ್ದಾಳೆ. ಅವಳನ್ನು ನೇಪಾಳಿ ದೇವತೆ ಅಂತ ಪೂಜಿಸ್ತಾರೆ. ಈಕೆ ಪ್ರವಾಸಿಗರಿಗೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಕಿಟಕಿಯ ಮೂಲಕ ದರ್ಶನವನ್ನು ನೀಡ್ತಾಳೆ. ನಾವು ಹೋದಾಗೂ ಕೂಡ ಆಕೆ ನಮಗೆ ದರ್ಶನವನ್ನು ನೀಡಿದ್ಲು. ಆ ಪುಟ್ಟ ಹುಡುಗಿ ಋತುಮತಿ ಆಗೋವರೆಗೂ ಮಾತ್ರ ನೇಪಾಳಿ ದೇವತೆ ಥರ ಪೂಜೆ ಮಾಡಲಾಗುತ್ತೆ. ಋತುಮತಿ ಆದಮೇಲೆ ಅವಳನ್ನು ಬಿಟ್ಟು ಮತ್ತೊಂದು ಹುಡುಗಿಯನ್ನು ಕರ್ಕೊಂಬರ್ತಾರಂತೆ. ಅರಮನೆಯಲ್ಲಿ ನಾವು ಹೋದಾಗ ಮ್ಯೂಸಿಕ್ ಪ್ರೋಗ್ರಾಮ್ ನಡೀತಾ ಇತ್ತು. ಆ ಮ್ಯೂಸಿಕ್ ಪ್ರೋಗ್ರಾಮ್ ನೋಡಿಕೊಂಡು ಹಾಗೆ ಒಳಗಡೆ ಹೋದ್ವಿ. ಇದು ರಾಜರು ವಾಸಿಸುತ್ತಿದ್ದಂತಹ ಒಂದು ಅರಮನೆ. ಇಲ್ಲಿ ಅವರು ಬಳಸುತ್ತಿದ್ದಂತಹ ವಸ್ತುಗಳನ್ನು ಇಡಲಾಗಿದೆ. ಅಲ್ಲದೆ ಈ ಒಂದು ಸಂಕೀರ್ಣದಲ್ಲಿ ಹಲವಾರು ದೇವಾಲಯಗಳನ್ನು ಕೂಡ ನಾವು ನೋಡಬಹುದು. ಕಠ್ಮಂಡು ದರ್ಬಾರ್ ಸ್ಕ್ವೇರ್ ನೋಡಿಕೊಂಡು ನಾವು ಬಂದಿದ್ದು ಜಲ್ ನಾರಾಯಣ್ ದೇವಾಲಯಕ್ಕೆ. ಇದು ಕಠ್ಮಂಡುವಿನಲ್ಲಿ ನಾವು ಭೇಟಿ ನೀಡಿದ ಕೊನೆಯ ಸ್ಥಳ ಮತ್ತು 3 ದಿನದ ಪ್ರವಾಸ ಕಠ್ಮಂಡುವಿನಲ್ಲಿ ಇಂದಿಗೆ ಅಂತ್ಯ ಆಯಿತು. ಜಲ್ನಾರಾಯಣ್ ಟೆಂಪಲ್ ನೋಡಿಕೊಂಡು ನಾವು ನಮ್ಮ ಹೋಟೆಲ್ಗೆ ವಾಪಸ್ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕಠ್ಮಂಡುವಿಂದ ಪೋಖ್ರಾ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಮುಂದೆ ಯಾವಾಗಾದರೂ ನೀವು ನೇಪಾಳಕ್ಕೆ ಬಂದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು.